ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆ 7 ಗಂಟೆ ಆಗಿದೆ. ಬೆಂಗಳೂರು ರೀಚ್ ಆಗಿ ನೋಡಿ ಸ್ಟೇಷನಲ್ಲಿದ್ದೀನಿ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಬನ್ನಿ ಗೈಸ್, ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಸಿಗೋಣ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಬಂದಿದ್ದೀನಿ ನೋಡಿ. ಒಂದು ಮಂತ್ ಆಯಿತು, 1 ಮಂತ್ ಆದಮೇಲೆ ಮತ್ತೆ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಹೋಗ್ತಿದ್ದು ನಮ್ಮ ಸಿಸ್ಟರ್ ಮನೆ ಹೋಗ್ತಾ ಇದ್ದೀನಿ ನೋಡಿ. ಬೆಂಗಳೂರು ಫೈನಲಿ ಬೆಂಗಳೂರು ರೀಚ್ ಆದೆ. ಅದೇ ಜಾಗ, ಅದೇ ರೋಡು, ಏನೂ ಚೇಂಜ್ ಆಗಿಲ್ಲ ಗೈಸ್. ಅದೇ ಟ್ರಾಫಿಕ್. ಬೆಂಗಳೂರು ಲೈಫ್ ನೋಡಿ ಯಾವ ರೀತಿ ಇದೆ. ವಿಜಯಾನಂದ ಟ್ರಾವೆಲ್ಸ್ ಅವ್ರದ್ದು ಒಂದು ಚಿಕ್ಕ ಬ್ರ್ಯಾಂಚ್ ಇದು. ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಾಳೆ ಮತ್ತೆ ನಾಳೆ ಸಾಯಂಕಾಲ ಬಿಡಬೇಕು ನಾನು ಬೆಂಗಳೂರು. ಒಂದು ದಿನಕ್ಕೋಸ್ಕರ ಒಂದಿದೆ. ಎಸ್ ಯೂನಿವರ್ಸಿಟಿ ಬಂದಿದ್ದೆ. ನಮ್ಮ ಸಿಸ್ಟರ್ ಬಿಡೋಕೆ ಬಂದಿದ್ದೆ. ಅವ್ರಿಗೆ ಡ್ರಾಪ್ ಮಾಡಿ ಬೈಕ್ ತೊಗೊಂಡು ಹೋಗ್ತಾಯಿದ್ದೀನಿ. ಅವ್ರು ಸುತ್ತಾಡ್ಲಿಕ್ಕೆ ಬೈಕ್ ಇಲ್ಲ ಅಂತ. ಕ್ರೇಜಿ ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ ಕಾಲೇಜಿಗೆ. ನಮ್ಮದು ಇವತ್ತು ನಾಳೆ ವೀಕ್ ಆಫ್. ಸೊ ನೋಡಿ, ಬೆಂಗಳೂರು ಜೀವನ ಫಸ್ಟ್ ಟೈಮ್. ಆವಾಗ ಬೆಂಗಳೂರಿಗೆ 2 ಮಂತ್ಸ್ ಬಿಫೋರ್ 3 ಮಂತ್ಸ್ ಬಿಫೋರ್ ಬಂದಿದ್ದೆ. ಸೊ ಈಗ ಮತ್ತೆ ತಿರ್ಗಾ ಬೆಂಗಳೂರಲ್ಲಿದ್ದೇನೆ 2 ಡೇಸ್ಗೋಸ್ಕರ. ಕ್ರೇಜಿ ಆಗಿದೆ ಬೆಂಗಳೂರು ನೋಡಿ. ಬೆಂಗಳೂರೇ ರೀ, ಏನೇ ಹೇಳಿ ನೀವು. ಒಂಥರ ಕ್ರೇಜಿ ಇದೆ. ಇಲ್ಲಿ ವೈಬು ಬೇರೆ ಇದೆ. ಜನಗಳು, ಆ ಗಾಡಿಗಳು, ಆ ರೋಡ್ಗಳು ಎಂತ ಕೇಳ್ತೀರಿ. ನೋಡ್ತಾ ಇದ್ದೀರಲ್ಲ ನೀವೇ ಗೈಸ್. ತುಂಬ ದಿನ ಆದಮೇಲೆ ಮನೆ ಉಪ್ಪಿಟ್ಟು. ಸಿಸ್ಟರ್ ಮನೇಲಿದ್ದೀನಿ ನೋಡಿ. ಹೇಗಿದೆ ಮನೆ? ಉಪ್ಪಿಟ್ಟು ತಿಂತಾಯಿದ್ದೀನಿ ಗೈಸ್. ನಿಮ್ಮದೆಲ್ಲ ಟಿಫಿನ್ ಆಯಿತಾ? ಚೆನ್ನಾಗಿ ಮಾಡಿರೋ ಉಪ್ಪಿಟ್ಟು. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಲ್ಲಿ ಜರ್ನಿ ನೋಡಿ. ಇವಾಗ ಆಚೆ ಹೋಗಬೇಕು ಅಂತ ಇದ್ದೀನಿ. ಮನೆಯಲ್ಲೂ ಯಾರೂ ಇಲ್ಲ. ಸೊ ಇಲ್ಲಿ ಗುಡಿ ಇದೆ, ಒಂದು ಗುಡಿಗೆ ಹೋಗಿ ದೇವರಿಗೆ ಕೈ ಮುಗಿದು ದಿನಚರಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡಿ ಗೈಸ್, ಸಮಯ 12 ಗಂಟೆ ಆಗಿದೆ. ನನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿದ್ದೀನಿ. ಅವನು ಮೀಟ್ ಆಗ್ತೀನಿ ಅಂದಿದ್ದಾನೆ. ನೋಡೋಣ, ಅವನಿಗೆ ಕಾಲ್ ಆಗ್ತೀನಿ. ಅಲ್ಲಿ ಬ್ಯುಸಿ ಫ್ರೀ ಇದ್ದರೆ ಮೀಟ್ ಆಗ್ತೀನಿ. ನನಗೆ ಹೋಗೋಣ, ಅವನ ಹತ್ರ ಹೋದ್ಮೇಲೆ ಸಿಗೋಣ ಏನು ಸಮಾಚಾರ ಏನಿಲ್ಲ ಅಂತ. ಇವಾಗ ದೇವಸ್ಥಾನ ಹೋಗೋಣ ಅಂತ ಇದ್ದೀನಿ. ಆಚೆ ಹೋದರೆ ಮತ್ತೆ ಒಳಗಡೆ ಬರೋಕ್ಕಾಗಲ್ಲ. ಕೀ ಇದೆ ಅಲ್ಲಿ, ಕೀ ಅದು ಗೊತ್ತಲ್ಲ ನಿಮಗೆ. ಆಟೋಮೆಟೆಡ್ ಕೀ ಲಾಕ್ ಆದರೆ ಮತ್ತೆ ತೆಗಿಯೋಕ್ಕೆ ಬರೋಲ್ಲ. ನೋಡೋಣ ಗೈಸ್, ಬನ್ನಿ ಗೈಸ್. ದೇವಸ್ಥಾನ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ದೇವರಿಗೆ ರೈಟ್ ಹೋಗ್ತಾಯಿದ್ದೀನಿ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಈ ಕಡೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಂಕಾರೇಶ್ವರ ಟೆಂಪಲ್ ಅಂತ ಒಳ್ಳೆ ಟೆಂಪಲ್ ಇದೆ, ಚೆನ್ನಾಗಿದೆ ಟೆಂಪಲ್ಲು. ಸೊ ದೇವರ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಿಮ್ಮದೆಲ್ಲ ಏನು ಸಮಾಚಾರ? ಸಮಯ 1 ಗಂಟೆ ಆಗ್ತಾಯಿದೆ. ಸೊ ಬನ್ನಿ ಗೈಸ್, ನೋಡೋಣ. ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾಯಿದೆ ನೋಡಿ. ಇಲ್ಲೆಲ್ಲ ಇಟ್ಟಂಗಿಗಳೆಲ್ಲ ತಂದಿಟ್ಟಿದ್ದಾರೆ. ಇಟ್ಟಂಗಿಗಳು ಮತ್ತು ಕಟ್ಟಲಿಕ್ಕೆ ರೀತಿ ಇದೆ ನೋಡಿ ಗೈಸ್. ಟೆಂಪಲ್ ಓಂಕಾರೇಶ್ವರ ಟೆಂಪಲ್ ಹೇಗಿದೆ. ಇದೆಲ್ಲ ದೇವಸ್ಥಾನದ ಜಾಗ. ಈ ಕಡೆ ಇದೆಲ್ಲ ನೋಡಿ, ಚೆನ್ನಾಗಿದೆ ಅಲ್ಲ, ಕ್ರೇಜಿಯಾಗಿದೆ ಟೆಂಪಲ್ಲು. ಜನಗಳೆಲ್ಲ ಬರ್ತಾ ಇರ್ತಾರೆ.
ಜನಗಳು ಬಂದಿದ್ದಾರೆ, ಎಲ್ಲಿಂದಲೂ ಬರ್ತಾರೆ ಗೈಸ್. ಇಲ್ಲಿ ಅದು ಹರಿಹರ ತೀರ್ಥ ಸತ್ಸಂಗ ಭವನ ಅಂತೆ. ಅಲ್ಲಿ ಸತ್ಸಂಗ ಭವನ ಕಾಣಿಸ್ತಾಯಿದೆ ಎದುರುಗಡೆ. ಇಲ್ಲಿ ಕಾಣಿಸ್ತಾ ನೋಡಿ ಚೆನ್ನಾಗಿ ಹೇಗಿದೆ. ಮುಂಚೆನೂ ಬಂದಿದ್ದೆ. ಸೊ ಇವಾಗ ಬೆಂಗಳೂರು ಬಂದಿದ್ದೀನಿ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್. ಇಲ್ಲಿ ನನ್ನ ಫ್ರೆಂಡಿಗೆ ಮೀಟ್ ಆಗಕ್ಕೆ ಬಂದಿದ್ದೀನಿ. ಅವನು ಇನ್ನೂ ಬರಲಿಕ್ಕೆ ಹಾಫ್ ಆನ್ ಅವರ್ ಆಗುತ್ತಂತೆ. ಸುಮ್ಮನೆ ಬಂದು ನಾನು ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಒಂದು ಹಾಫ್ ಆನ್ ಅವರ್ ಆಯಿತು. ಇವಾಗ ಬಂದು 10-15 ಮಿನಿಟ್ಸ್ ಆಯಿತು. ಇನ್ನು ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. 4 ಗಂಟೆ ಆಗಿದೆ ಟೈಮು. ನೋಡೋಣ ಇನ್ನೂ ಎಷ್ಟು ಟೈಮ್ ತೊಗೊತಾನೋ ಏನೋ ಗೊತ್ತಿಲ್ಲ. ಅವ್ನಿಗೆ ಮೀಟ್ ಆಗೋಣ ಅಂತ ಬಂದರೆ ಇವ್ನು ನೋಡಿದ್ರೆ ಇಲ್ಲಿ ಆ ಕಡೆ ಹೋಗಿದ್ದೀನಿ ಈ ಕಡೆ ಹೋಗಿದ್ದೀನಿ ಅಂತ ಕತೆ ಹೊಡಿತಾವನೆ. ನೋಡೋಣ ಗೈಸ್, ವೇಟ್ ಮಾಡೋಣ ಗೈಸ್. ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ ನೋಡಿ. ಜ್ಯೂಸ್ ಮಾಡ್ತಾಯಿದ್ದಾರೆ, ಜ್ಯೂಸ್ ನಡೀತಾ ಇದೆ. ಯಾವುದು ಜ್ಯೂಸ್ ಕಾರ್ನರ್, ಯಾವುದಿದು ಕೂಲ್ ಮಜಾ ಜ್ಯೂಸ್ ಕಾರ್ನರ್ ಅಂತೆ. ಇಲ್ಲೇ ಇದೆ ರೋಡಲ್ಲಿ, ರೋಡ್ ಪಕ್ಕ ಇದೆ. ಯಾವುದೋ ರೋಡ್ ಇದೆ, ಯಾವುದೋ ಒಂದು ಸ್ಕೂಲ್ ಇದೆ ಇಲ್ಲಿ. ಸನ್ಶೈನ್ ಚಿಲ್ಡ್ರನ್ಸ್ ಹೋಮ್ ಆ್ಯಂಡ್ ಸ್ಕೂಲ್ ಆಫ್ SDA ಅಂತ ನೋಡಿ ಕಾಣಿಸ್ತಾ ಇದೆ ಎದುರುಗಡೆ. ಸ್ಕೂಲ್ ಎದುರುಗಡೆನೇ ಜ್ಯೂಸ್ ಸೆಂಟರ್ ಇದೆ ಅಲ್ಲಿ. ಇಲ್ಲಿ ಜ್ಯೂಸ್ ಪೈನಾಪಲ್ಲು 35 ಇದೆಲ್ಲ ರೇಟ್ ಹಾಕಿದ್ದಾರೆ. ಯಾವ ಜ್ಯೂಸ್ ಬೇಕು ಆ ಜ್ಯೂಸ್ ನೋಡಿ. ಜ್ಯೂಸ್ ಹೇಗೆ ಮಾಡಿದ್ದಾರೆ ಅಂತ. ಮಾವಿನ ಹಣ್ಣನ ಏನಿದು ಗೊತ್ತಾಗ್ತದೆ, ಯಾವುದೋ ಒಂದು ಹಣ್ಣಿದೆ. ಫೈನಲಿ ನಮ್ಮ ಫ್ರೆಂಡು ಧರ್ಮ ನೋಡಿ. ಏನು ಸಮಾಚಾರ ಧರ್ಮ, ಹೇಗಿದೆಯಾ? ಸೂಪರ್ ಬ್ರೋ, ಲೈಫ್ ಈಸ್ ಗುಡ್. ಹೇಗೆ ನಡೀತಾ ಇದೆ ಜಿಮ್? ಲೈಫ್ ಈಸ್ ಗುಡ್. ಲೈಫ್ ಎಲ್ಲ ಚೆನ್ನಾಗಿದೆ, ಮಸ್ತಾಗಿದೆ. ಎಂಜಾಯ್ಮೆಂಟ್ ನಡೀತಾ ಇದೆಯಾ? ಇದು ಬೇಡ ಬ್ರೋ, ಕ್ಯಾನ್ಸಲ್ ಮಾಡಿ. ಸೊ ಗೈಸ್ ಬನ್ನಿ, ಇವಾಗ ಸಿಕ್ಕಿದ್ದಾರೆ. ಸ್ವಲ್ಪ ಏನಾದರೂ ಟೀ ಕಾಫಿ ಏನಾದರೂ ಕುಡಿ. ಚಾಕ್ಲೇಟ್ ಗೈಸ್. ಧರ್ಮ ಇಷ್ಟೊತ್ತು ಇಲ್ಲಿ ಬೇಕ್ರಿ ಒಳಗಡೆ ಹೋಗಿ ಈ ಕಡೆ ಬಾಬ್ರು ಕರೆಕ್ಟಾಗಿ ಬರ್ತಾ ಇಲ್ಲ, ಈ ಕಡೆ ಬಾ. ಸೊ ನಾಳೆ ನಾನು ಹೊರಡ್ತಾ ಇದ್ದೀನಿ. ಧರ್ಮ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ಅವನು ಕೆಲಸ ಇದೆ ಅವನಿಗೆ. ಸೊ ನಾಳೆ ನೋಡೋಣ, ಟೈಮಿಗೆ ಒಂದು ಸಿಗೋಣ. ಎರಡು ಮತ್ತೆ ಯಾವಾಗ ಹಾಂ ನೋಡಿ ಗೈಸ್ ನೋಡೋಣ. ಮತ್ತೆ ಇನ್ನೇನು ಸಮಾಚಾರ ನೋಡೋಣ. ಹೇಗೆ ನಕಲೆ ಚಿನ್ನು ಯಾಕೆ ಯಾವಾಗಿಂದ ಚಿನ್ನು ಆಯ್ತಾ ಗೈಸ್? ಹೀಗೆ ಜೋಕ್ ಮಾಡ್ತಾ ಇರ್ತಾನೆ ನಮ್ಮ ಹುಡುಗ, ಯಾವಾಗಲೂ ಜೋಕ್ ಮಾಡ್ತಾ ಇರ್ತಾನೆ. ಟೈಮ್ ಆಗಿದೆ. ಹೋಗಲ್ಲ, ಇನ್ನೇನೇನೋ ತಿಳ್ಕೊಂಡಿರ್ತಾರೆ. ಏನು ತಗೋತಾ ಇದೆಯಾ? ಮತ್ತು ನಾನು ಹೊರಡ್ಲಾ? ಸಿಗುವ ಮತ್ತೆ ಸಿಗುವ ಧರ್ಮ, ಏನಂತೀಯ? ಗೈಸ್ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾಯಿದ್ದೀನಿ ನೋಡಿ. ನಿಮ್ದೇನು ಸಮಾಚಾರ? ಮನೆ ಊಟ ಆಫ್ಟರ್ ಲಾಂಗ್ ಟೈಮ್, ಅನ್ನ ಸಾರು. ಸೊ ಗೈಸ್ ನೋಡಿದರೆ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ, ಏನಿಲ್ಲ ಅಂತ. ಸೊ ಬೆಂಗಳೂರಲ್ಲಿದ್ದೀನಿ, ನಡೀತಾ ಇದೆ. ಊಟ ಮಾಡಿಬಿಡ್ಸಿದ್ದೀನ. ಸೊ ಗೈಸ್ ಊಟ ಆಯಿತು. ಊಟ ಮಾಡಿ ಸುಮ್ಮನೆ ಈಗ ಆಚೆ ಬಂದಿದ್ದೀನಿ ಸ್ವಲ್ಪ ಸುತ್ತಾಡೋಣ ಅಂತ. ಸೊ ನೋಡಿದರೆ ಇವತ್ತಿನ ದಿವಸ ಹೇಗಿತ್ತು, ಏನಿಲ್ಲ, ಏನು ಮಾಡಿದೆ ಅಂತ. ಬೆಂಗಳೂರಲ್ಲಿ ಇವತ್ತು ಹಾಗೆ ಹೋಗಿ ದಿನ ಹೋಯಿತು. ನನ್ನ ಫ್ರೆಂಡ್ ಸಿಕ್ಕಿದ್ದ, ಅವನಿಗೆ ಮೀಟಪ್ ಆಗಿ ಮನೆಗೊಂದು ಊಟ ಮಾಡಲಿಕ್ಕೆ 10 ಗಂಟೆ ಆಗಿದೆ, ಸ್ವಲ್ಪ ಲೇಟ್ ಆಯಿತು. ಸೊ ನೋಡೋಣ ನಾಳೆ ರಕ್ಷಾಬಂಧನ ಹೇಗಿರುತ್ತೆ ಏನಿಲ್ಲ, ನಾಳೆ ದಿವಸ ಅಪ್ಡೇಟ್ ಮಾಡ್ತೀನಿ ಗೈಸ್. ವಿಡಿಯೋ ನೋಡ್ತಾಯಿರಿ, ಹಾಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.